ಶೀತಲ್ ತನ್ನ ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳ ಮೇಲೆ 20% ಡಿಸ್ಕೌಂಟ್ ಕೊಡ್ತಾಳೆ. ಅಂದ್ರೆ 1/5 ಆಗುತ್ತೆ. 12% ಆದ್ರೂ ಆಕಿಗೆ 12% ಲಾಭ ಆಕತಿ. ಅಂದ್ರೆ ಇದು ಎಷ್ಟಾಗತ್ತೆ 3/25 ಆಕತಿ. ಹಂಗ ಖರೀದಿ ಬೆಲೆ 200 ರೂಪಾಯಿ ಆಗಿರೋದ್ರ ಅದ್ರ ವಸ್ತುವಿಂದ ಮಾರ್ಕ್ ಪ್ರೈಸ್ ಏನಾಗತ್ತೆ ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಮಾರ್ಕ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗತಿ 20% ಡಿಸ್ಕೌಂಟ್ ಅಂದ್ರೆ 5 ರಿಂದ 4 ಆಕತಿ. ಆಮೇಲೆ ಇಲ್ಲಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ 12% ಲಾಭ ಆಗೈತೆ ಅಂದ್ರೆ 28 ರಿಂದ 25 ಆಕತಿ. ಸೈಡ್ ನಂಬರ್ಗಳನ್ನ ಬರ್ಕೊಂಡು ಇಲ್ಲಿ 4 1 4 1 4 7 28 7 5 35 ಇದು 28 ಇದು 25. ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟನ ಇಲ್ಲಿ 200 ರೂಪಾಯಿ ಕೊಟ್ಟನ ಅಂದ್ರೆ ಇಂಟು 8 ಆಗೈತಿ. ಮಾರ್ಕ್ ಪ್ರೈಸ್ ಇಂಟು 8 ಮಾಡಿದ್ನಿ ಅಂದ್ರೆ ಎಷ್ಟು ಆಗೈತಿ ಇಲ್ಲಿ 280 ರೂಪಾಯಿ ಮಾರ್ಕ್ ಪ್ರೈಸ್ ಆಗೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಕತಿ. ಇಲ್ಲ ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ಬೋದು ನೀವು. ಕಾಸ್ಟ್ ಪ್ರೈಸ್ ಅಪಾನ್ ಮಾರ್ಕ್ ಪ್ರೈಸ್ ಇಸ್ ಈಕ್ವಲ್ ಟು 100 ಪ್ಲಸ್ ಆರ್ ಮೈನಸ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಆಕತಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 1225 ರೂಪಾಯಿ ಮೊತ್ತದ ಮೇಲೆ 2 ವರ್ಷಗಳಿಗೆ ವಾರ್ಷಿಕ ಚಕ್ರ ಬಡ್ಡಿ ವಿಧಿಸಿದಾಗ ಬಡ್ಡಿ 144 ರೂಪಾಯಿ ಆಗುತ್ತದ. ಹಂಗಾರ ಆ ವಾರ್ಷಿಕ ಬಡ್ಡಿ ದರವನ್ನು ಕಂಡಿಡ್ರಿ, ರೇಟ್ ಕಂಡಿಡ್ರಿ. ಅಂದ್ರೆ ಇಲ್ಲಿ ನೋಡ್ರಿ ಅಮೌಂಟ್ ಎಷ್ಟಾಗುತ್ತೆ, ಇಲ್ಲಿ ಪ್ರಿನ್ಸಿಪಲ್ ಪ್ಲಸ್ ಬಡ್ಡಿ ಕೂಡಿಸಿದ್ರೆ 144 ಮಾಡಿದ್ರೆ ಎಷ್ಟಾಗುತ್ತೆ 1369 ರೂಪಾಯಿ ಆಗುತ್ತೆ. ಅಂದ್ರೆ ಅಮೌಂಟ್ ಈಜು ಕೊಟ್ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಡಿವೈಡ್ ಬೈ 100/t ಆಕತಿ. ಅಮೌಂಟ್ ಎಷ್ಟೈತಿ ಇಲ್ಲಿ 1369, ಪ್ರಿನ್ಸಿಪಲ್ 1225, 1 ಪ್ಲಸ್ ಆರ್ ಡಿವೈಡೆಡ್ ಬೈ 100/t ಎಷ್ಟೈತಿ ಇಲ್ಲಿ 2 ವರ್ಷ ಕೊಟ್ಟರ 1369 ಡಿವೈಡ್ ಬೈ 1225 ಈಸ್ ಈಕ್ವಲ್ ಟು 100 ಪ್ಲಸ್ ಆರ್ ಡಿವೈಡ್ ಬೈ 100/2 ಆಗುತ್ತೆ. ಇದು ನೋಡ್ರಿ ಇದು ಎಷ್ಟರ ಸ್ಕ್ವೇರ್ ಆಗುತ್ತೆ, ಇದು 37 ಡಿವೈಡೆಡ್ ಬೈ 35 ಇಟ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ ಈಸ್ ಈಕ್ವಲ್ ಟು 100 ಪ್ಲಸ್ ಆರ್ ಡಿವೈಡ್ ಬೈ 100/2 ಆಗುತ್ತೆ. ಬೇಸ್ ಪವರ್ ಸೇಮ್ ಆದಾಗ ಬೇಸ್ ಏನಕ್ಕೂ ಈಕ್ವಲ್ ಹಾಕು ಅಂದ್ರೆ 37 ಡಿವೈಡ್ ಬೈ 35 ಈಸ್ ಈಕ್ವಲ್ ಟು 100 ಪ್ಲಸ್ ಆರ್ ಡಿವೈಡ್ ಬೈ 100 ಆಕತಿ. ಇದು 3700 ಈಸ್ ಈಕ್ವಲ್ ಟು 3500 ಪ್ಲಸ್ 35 ಆರ್ ಆಕತಿ. ಇದೇನತ್ತೆ 200 ಉಳಿದೈತಿ 35 ಆರ್ ಆಕತಿ. ಆರ್ ಈಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ 35 ಮಾಡಿದ್ರೆ ಎಷ್ಟಾಗತ್ತೆ ರೇಟ್ 5.7% ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 7 ಸೆಂಟಿಮೀಟರ್ ಅರೆ ವ್ಯಾಸದ ಸೀಸದ ಅರ್ಧ ಗೋಳವನ್ನು 14 ಸೆಂಟಿಮೀಟರ್ ಆಧಾರದ ವ್ಯಾಸ ಹೊಂದಿರುವ ಶಂಕುವಿನ ಆಕಾರಕ್ಕೆ ರೂಪಿಸಲಾಗೈತೆ. ಆ ಶಂಕುವಿನ ಎತ್ತರವನ್ನು ಕಂಡುಹಿಡ್ರಿ ಅಂತಂದು ಕೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಡಯಾಮೀಟರ್ ಕೊಟ್ಟರ ಕೋಣಿಂದ ಡಯಾಮೀಟರ್ ಎಷ್ಟೈತಿ 14 ಸೆಂಟಿಮೀಟರ್. ರೇಡಿಯಸ್ ಏನಕತಿ ಇದ್ರದ್ದು ಡಯಾಮೀಟರ್ ಅರ್ಧ ಇರ್ತದೆ ಅಂದ್ರೆ 7 ಸೆಂಟಿಮೀಟರ್ ಆಕತಿ. ಇಲ್ಲಿ ವಾಲ್ಯೂಮ್ ಚೇಂಜ್ ಆಕತಿ ಅಂದ್ರೆ ಇವೆರಡರದ್ದು ವಾಲ್ಯೂಮ್ ಏನಕತಿ ಈಕ್ವಲ್ ಆಗಿರ್ತೈತಿ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್ ಆಗುತ್ತೆ. ಇದ್ರ ಫಾರ್ಮುಲಾ ಏನಾಗುತ್ತೆ, ಇದು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ 2/3 ಪೈ ಆರ್ ಕ್ಯೂಬ್ ಆಗುತ್ತೆ. ಇದ್ರದ್ದು 1/3 ಪೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ. ಇಲ್ಲಿ ಪೈ ಕ್ಯಾನ್ಸಲ್ 3 ಕ್ಯಾನ್ಸಲ್ 2 ಆರ್ ಕ್ಯೂಬ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಎಚ್ ಆಗುತ್ತೆ. ಇಲ್ಲಿ 2 ಇಂಟು ಇದ್ರದ್ದು ರೇಡಿಯಸ್ ಎಷ್ಟು ಕೊಟ್ಟನ 7 ಕೊಟ್ಟನ ಅಂದ್ರೆ ಕ್ಯೂಬ್ ಈಸ್ ಈಕ್ವಲ್ ಟು ಇದ್ರದ್ದು ರೇಡಿಯಸ್ ಏನು ಕೊಟ್ಟನ 7 ಸ್ಕ್ವೇರ್ ಇಂಟು ಎಚ್ ಆಗುತ್ತೆ. ಇದು ಸ್ಕ್ವೇರ್ ಇದು ಕ್ಯೂಬ್ ಹೋಗಿ ಏನಾಗುತ್ತೆ ಹೈಟ್ ಈಸ್ ಈಕ್ವಲ್ ಟು 7 14 ಸೆಂಟಿಮೀಟರ್ ಆಕತಿ. ನಮ್ಗೆ ಎತ್ತರ ಕೇಳೋಣ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಿತಾ ಪಿ ಇಂದ ಕ್ಯೂ ವರೆಗೆ 4 ಕಿಲೋಮೀಟರ್ ವೇಗದಲ್ಲಿ ಓಡಲು ಪ್ರಾರಂಭಿಸ್ತಾಳೆ. ಪಿ ಮತ್ತು ಕ್ಯೂ ನಡುವಿನ ನಂತರ 6000 ಮೀಟರ್ ಕೊಟ್ಟರೆ 6000 ಮೀಟರ್ ಕಿಲೋಮೀಟರ್ ಮಾಡಿದ್ರೆ ಎಷ್ಟಾಗುತ್ತೆ 6 ಕಿಲೋಮೀಟರ್ ಆಗುತ್ತೆ. ಆ ಅಂತರವನ್ನು ಮುಗಿಸಲು ರೀತಾಗಿ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಆಕತಿ. ಡಿಸ್ಟೆನ್ಸ್ ಎಷ್ಟೈತಿ 6 ಕಿಲೋಮೀಟರ್ ಡಿವೈಡ್ ಬೈ ಸ್ಪೀಡ್ 4 ಅಂದ್ರೆ 1.5 ಅವರ್ನಾಗ ಹೋಗ್ತಾಳ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಲಾರಿ ನಗರ ಎ ಇಂದ ನಗರ ಬಿ ವರೆಗೆ ಸರಾಸರಿ 60 km/h ವೇಗದಲ್ಲಿ ಪ್ರಯಾಣಿಸುತ್ತೆ. ಈ ಪ್ರಯಾಣಕ್ಕೆ 30 ಗಂಟೆಗಳು ಬೇಕಾಗುತ್ತೆ. ಅದೇ ರಸ್ತೆ ಮೂಲಕ ಬಿ ಇಂದ ನಗರ ಎ ವರೆಗೆ 40 km/h ಸರಾಸರಿ ವೇಗದಲ್ಲಿ ಹಿಂದಿರುಗುತ್ತೆ. ಸಂಪೂರ್ಣ ಪ್ರಯಾಣದ ಅವಧಿಯಲ್ಲಿ ಲಾರಿಯ ವೇಗ ಸರಾಸರಿ ವೇಗ ಏನಂತ ಕೇಳಿದ್ರೆ ಸರಾಸರಿ ವೇಗ ಏನಾಗುತ್ತೆ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಟೋಟಲ್ 60 km/h ಹೊಂಟೈತೆ ಅಂದ್ರೆ 1800 km ಆಗುತ್ತೆ. ಅದು ವಾಳಿ ಬಂದ್ರೆ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ 3600 km ಆಕತಿ. ಇಲ್ಲಿ ಎರಡನೇದ್ರೊಳಗೆ ಟೈಮ್ ಎಷ್ಟಾಗತ್ತೆ ಇಲ್ಲಿ 1800 ಡಿವೈಡ್ ಬೈ 40 ಮಾಡಿದ್ರೆ ಟೈಮ್ 45 ಅವರ್ ಆಕತಿ. ಸರಾಸರಿ ಒಟ್ಟು ದೂರ ಎಷ್ಟಾಯ್ತು 3600 km ಡಿವೈಡೆಡ್ ಬೈ 45 ಅವರ್ ಪ್ಲಸ್ 30 ಅವರ್ ಮಾಡಿದ್ರೆ ಎಷ್ಟಾಗುತ್ತೆ 75 ಅವರ್ ಆಗುತ್ತೆ. ಅಂದ್ರೆ ಎಷ್ಟಾಗತ್ತೆ ಇದು 48 km/h ಎವರೇಜ್ ಸ್ಪೀಡ್ ಆಗತ್ತೆ ಇದ್ರದ್ದು. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಕ್ಷಯ್ ಮತ್ತು ವಿಪುಲ್ ಅವರ ವಾರ್ಷಿಕ ಆದಾಯದ ಅನುಪಾತ ಕ್ರಮವಾಗಿ 3:2 ಐತಿ. ಅಂದ್ರೆ ಮತ್ತು ಅವ್ರ ವೆಚ್ಚದ ಅನುಪಾತ 7:3 ಆಗೈತಿ. ಮತ್ತು ಇಬ್ರು ಪ್ರತಿಯೊಬ್ಬರು 1,80,000 ಉಳಿಸ್ತಾರ. ಹಂಗಾದ್ರೆ ಅಕ್ಷಯ್ ವಾರ್ಷಿಕ ಆದಾಯ ಏನು ಅಂತ ಕೇಳಿ ಇಲ್ಲಿ ನೋಡ್ರಿ, ಅವ್ರದ್ದು ಇನ್ಕಮ್ ಎಷ್ಟು ಐತಿ 3x ಮೈನಸ್ 1,80,000 ಮಾಡೋನು ಡಿವೈಡೆಡ್ ಬೈ 2x ಮೈನಸ್ 1,80,000 ಸೇವ್ ಮಾಡ್ತಾರ. ಇದು ರೇಷಿಯೋ ಏನಾಗತಿ
ಎಕ್ಸ್ಪೆಂಡಿಚರ್ ರೇಷಿಯೋ ಈಕ್ವಲ್ ಆಕತಿ ಅಂದ್ರೆ 7/3 ಆಗುತ್ತೆ. ಇದಷ್ಟಾಗುತ್ತೆ 9x ಮೈನಸ್ 5,40,000 ಇಸ್ ಈಕ್ವಲ್ ಟು 14x ಮೈನಸ್ 12,60,000 ಆಗತಿ. ಇದು ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. 12,60,000 7,40,000 ಉಳಿದಿದ್ದೆಷ್ಟು 7,20,000 ಇಸ್ ಈಕ್ವಲ್ ಟು 5x ಆಗತಿ. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ 1,44,000 ಆಗುತ್ತೆ. ನಮಗೇನು ಕೇಳ್ಯಾರ ಅಕ್ಷಯ್ ಅವರ ಇನ್ಕಮ್ ಏನೈತಿ ಅಂದ್ರೆ 3x ಐತಿ. 3 ಇಂಟು 1,44,000 ಮಾಡಿದ್ರೆ ಎಷ್ಟಾಗುತ್ತೆ 4,32,000 ಇನ್ಕಮ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಬ್ಬನೇ ಒಂದು ಕೆಲಸನ 196 ದಿನಗಳಲ್ಲಿ ಮುಗಿಸಬಹುದು. ಅಂದ್ರೆ ಎ ಇದೆಷ್ಟೈತಿ 196. ಬಿ ಒಬ್ಬನೇ ಅದೇ ಕೆಲಸವನ್ನು 147 ದಿನಗಳಲ್ಲಿ ಮುಗಿಸಬಹುದು. ಬಿ ಇದು 147. ಎಫಿಷಿಯನ್ಸಿ ಎಷ್ಟಾಗುತ್ತೆ ಇದು 588 ಆಗುತ್ತೆ. 196 ಮೂರಲೆ 147 ನಾಲ್ಕಲೆ ಆಗುತ್ತೆ. ಎ ಮತ್ತು ಬಿ ಇಬ್ರು ಒಟ್ಟಾಗಿ ಕೆಲಸ ಮಾಡಿದ್ರೆ ಆ ಕೆಲಸನ ಎಷ್ಟು ದಿನದಾಗ ಮಾಡ್ತಾರ ಅಂತ ಕೇಳ್ಯಾರ. ಟೈಮ್ ಈಜು ಕೊಟ್ಟು 588 ಡಿವೈಡೆಡ್ ಬೈ 7 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 84 ದಿವಸ ಬೇಕಾಗತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅನುಜ, ರಾಮ ಮತ್ತು ಸಂಜಯ್ ಮೂರು ಸೇರಿ ಒಂದು ಕೆಲಸನ 78/5 ದಿನಗಳಲ್ಲಿ ಮುಗಿಸ್ತಾರ. ಅಂದ್ರೆ ಅನುಜ ಪ್ಲಸ್ ರಾಮ ಪ್ಲಸ್ ಸಂಜಯ್ ಮೂರು ಸೇರಿ 78/5 ದಿನಗಳಲ್ಲಿ. ಅನುಜ್ ಒಬ್ಬನೇ ಅದೇ ಕೆಲಸನ 39 ದಿನದಾಗ. ಅಂದ್ರೆ ಅನುಜಿಂದ ಎಷ್ಟೈತಿ 39 ದಿನ. ಹಾಗಾದ್ರೆ ರಾಮ್ ಮತ್ತು ಸಂಜಯ್ ಇಬ್ರು ಸೇರಿ ಆ ಕೆಲಸ ಮಾಡಿದ್ರೆ ಎಷ್ಟು ದಿನಗಳು ತಗೊಂತಾನಂತ ಕೇಳ್ಯಾರ. ಇಲ್ಲಿ ಎಲ್ಸಿಎಂ 78 ಆಗತ್ತೆ. ಇದು 78/5 ಇಂಟು 5 ಆಗತ್ತೆ. ಇದು 39 2 ಆಯ್ತು. ಅನುಜಿಂದ 2 ಆದ್ರ ರಾಮ್ ಮತ್ತು ಸಂಜಯ್ ಅವ್ರದ್ದು ಏನಾಗುತ್ತೆ ಇಲ್ಲಿ ಇಬ್ರದ್ದು ಸೇರಿ ಎಫಿಷಿಯನ್ಸಿ 3 ಆಕತಿ. ಇವ್ರ ಟೈಮ್ ಎಷ್ಟು ತಗೊಂತಾರೆ 78/3 ಮಾಡಿದ್ರೆ ಟೋಟಲ್ ಇವ್ರು 26 ದಿನ ತಗೊಂತಾರ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 1,200 ರೂಪಾಯಿ ಸಾಲವನ್ನು 2 ವರ್ಷಗಳಲ್ಲಿ 25/3 ವಾರ್ಷಿಕ ಚಕ್ರ ಬಡ್ಡಿ ದರದಲ್ಲಿ ತೀರಿಸಲು ಸಾಲದ ವಾರ್ಷಿಕ ಕಡ್ಡಾಯ ಪಾವತಿ ಏನಂತ ಕೇಳ್ಯಾರ. ಅಂದ್ರೆ ಪ್ರತಿ ವರ್ಷ ಅವರು ಎಷ್ಟು ಇಂಟ್ರೆಸ್ಟ್ ಕೊಡ್ಬೇಕಂತ ಕೇಳ್ಯಾರ. 25/3% ಇದು ಏನಾಗುತ್ತೆ ಇದು 100 ಮಾಡಿದ್ರೆ 1/12% ಆಗುತ್ತೆ. ಇದು ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ ಇದು 12ರಿಂದ 13 ಆಕತಿ. ಇದು 2ನೇ ವರ್ಷ 12 ಸ್ಕ್ವೇರ್ ಆಗುತ್ತೆ. ಇದು 13 ಸ್ಕ್ವೇರ್ ಆಗುತ್ತೆ. ಇದು ಇನ್ಸ್ಟಾಲ್ಮೆಂಟ್ ಏನಾಗುತ್ತೆ ಈಕ್ವಲ್ ಇರ್ತೈತಿ. ಇದಕ್ಕಿಂಟು 13 ಮಾಡೋಣ. ಇದಷ್ಟಾಗುತ್ತೆ 156. ಇದು 144. ಇದು 169. ಇದು 169 ಆಗುತ್ತೆ. ಎರಡು ಸಮ್ ಎಷ್ಟಾಗತ್ತೆ ಇದು 300 ಆಕತಿ. ಪ್ರಿನ್ಸಿಪಲ್ ಇದು ಇನ್ಸ್ಟಾಲ್ಮೆಂಟ್. ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟಾನ ಇಲ್ಲಿ 1,200 ಅಂದ್ರೆ ಇಂಟು 4 ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟಾಗುತ್ತೆ 169 ಇಂಟು 4 ಮಾಡಿದ್ರೆ 676 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಘನಾಕಾರದ ಉದ್ದ ಅಗಲ ಮತ್ತು ಎತ್ತರ ಕ್ರಮವಾಗಿ 16 ಸೆಂಟಿಮೀಟರ್ 15 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆಗೈತಿ. ಘನಾಕಾರದ ಅತ್ಯಧಿಕ ದೀರ್ಘ ತಿರುಕು ರೇಖೆ ಉದ್ದ ಎಷ್ಟು ಅಂತ ಕೇಳಿ. ಅಂದ್ರೆ ಡೈಗನಲ್ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿ. ಇಲ್ಲಿ ಡೈಗನಲ್ ಫಾರ್ಮುಲಾ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎಲ್ ಸ್ಕ್ವೇರ್ ಏನೈತಿ 16 ಸ್ಕ್ವೇರ್, ಬ್ರೆತ್ 15 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಆಗುತ್ತೆ. ಇದೇನೈತಿ 256 ಪ್ಲಸ್ 225 ಪ್ಲಸ್ 144. ಇದೇನಾಗುತ್ತೆ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 625 ಆಗುತ್ತೆ. ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟಾಗುತ್ತೆ ಡೈಗನಲ್ ವ್ಯಾಲ್ಯೂ 25 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಹಳೆ ವಸ್ತುವಿನ ಗುರುತಿಸಿದ ಬೆಲೆ 4,000 ರೂಪಾಯಿ ಐತಿ. ಎ ಅದನ್ನು ಕ್ರಮವಾಗಿ 15% ಮತ್ತು 10% ರಿಯಾಯಿತಿಗಳಲ್ಲಿ ಖರೀದಿಸ್ತಾನೆ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗ್ತಿಲ್ಲ 4,000ಕ್ಕೆ 15% ಡಿಸ್ಕೌಂಟ್ ಅಂದ್ರೆ 17/20 ಮತ್ತು 10% ಡಿಸ್ಕೌಂಟ್ ಅಂದ್ರೆ 9/10. ಕಾಸ್ಟ್ ಪ್ರೈಸ್ ಎಷ್ಟಾಗ್ತಿದ್ದಕ್ಕೆ 3,060 ರೂಪಾಯಿ ಆಗುತ್ತೆ. ಆಮೇಲೆ ಅವನು ಅದನ್ನ ಇದು ಮಾಡಕ್ಕೇನು ಈ ಸ್ಪೆಂಡ್ಸ್ 1,144 ರೂಪಾಯಿ ಖರ್ಚು ಮಾಡ್ತಾನೆ ಅದು ರಿಪೇರಿಗೆ. ಅಂದ್ರೆ ಅವ್ನ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ 1,144 ಆ್ಯಡ್ ಮಾಡಿದ್ರೆ 4,200 ರೂಪಾಯಿ ಅವ್ನ ಕಾಸ್ಟ್ ಪ್ರೈಸ್ ಆಗುತ್ತೆ. ಅವ 5,000ಕ್ಕೆ ಮಾರ್ತಾನೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 5,000. ಅಂದ್ರೆ ಪ್ರಾಫಿಟ್ ಎಷ್ಟಾಗುತ್ತೆ 800 ರೂಪಾಯಿ. ಪ್ರಾಫಿಟ್ ಪರ್ಸೆಂಟೇಜ್ ಏನಾಗುತ್ತೆ ಇಲ್ಲಿ ಇಂಟು 100 ಮಾಡಿದ್ವಿ ಅಂದ್ರೆ 19% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಸತ್ಯ ಅಂಗಡಿದಾರನು ಖರೀದಿ ಬೆಲೆಗೆ T% ಲಾಭವನ್ನು ಸೇರಿಸಿ ಗ್ರಾಹಕ ವಸ್ತುವನ್ನು ಮಾರ್ತಾನೆ ಮತ್ತು 1 ಕಿಲೋಗ್ರಾಮ್ ಬದಲು ಅವ 800 ಗ್ರಾಮ್ ಮಾತ್ರ ತೂಕ ಕೊಡ್ತಾನೆ. ಅವನು ಒಟ್ಟಾದ ಶೇಕಡ ಲಾಭರು 40% ಆಗಿದ್ರೆ ಟಿ ಯ ಮೌಲ್ಯ ಏನಂತ ಕೇಳ್ಯಾರ. ನೋಡಿ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗತಿ. ಕಾಸ್ಟ್ ಪ್ರೈಸ್ 100 ಇತ್ತು ಅಂದ್ರೆ T% ಲಾಭ ಏನಿರುತ್ತೆ 100 ಪ್ಲಸ್ ಟಿ ಆಗುತ್ತೆ. ಅವಾಗ ಕೊಡೋದು ಎಷ್ಟು ಗ್ರಾಮ್ 800 ಗ್ರಾಮ್ ಅವು ಕಾಸ್ಟ್ ಪ್ರೈಸ್ ಆಗತಿ. 1000 ಗ್ರಾಮ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಇಲ್ಲಿ 3 0 ಹೋತು. ಇದೇನಾಗುತ್ತೆ 18 80 100 ಪ್ಲಸ್ ಟಿ ಆಯ್ತು. ಇದೆಷ್ಟಾದ ಪ್ರಾಫಿಟ್ ಇಲ್ಲಿ 20 ಪ್ಲಸ್ ಟಿ ಡಿವೈಡೆಡ್ ಬೈ 80 ಈಸ್ ಈಕ್ವಲ್ ಟು 40% ಪ್ರಾಫಿಟ್ ಅಂದ್ರೆ ಡಿವೈಡೆಡ್ ಬೈ 100 ಆಯ್ತು. ಇದೆಷ್ಟಾಗತ್ತೆ ಇಲ್ಲಿ 0 0 2 2 ಆಯ್ತು. ಒಳ್ಳೆ ಎಷ್ಟಾಗತ್ತೆ ಇದು 100 ಪ್ಲಸ್ 5 ಟಿ ಈಸ್ ಈಕ್ವಲ್ ಟು 160 ಆಯ್ತು. 5 ಟಿ ಈಸ್ ಈಕ್ವಲ್ ಟು 60. ಟಿ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 12% ಬಂತು. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಗುರುತಿಸಿದ ಬೆಲೆಯ ಮೇಲೆ 8% ರಿಯಾಯಿತಿ ನೀಡಿದರೆ ನಗದು ರಿಯಾಯಿತಿಗೆ 25 ರೂಪಾಯಿ ಲಾಭ ಆಗುತ್ತೆ.
ಆ ವಸ್ತುವಿನ ಗುರುತಿಸಿದ ಬೆಲೆ ಎಷ್ಟು ಅಂತಂದ್ರೆ ಅಂದ್ರೆ ಎಷ್ಟು ಡಿಸ್ಕೌಂಟ್ ಕೊಡ್ತಾನೆ ಅಷ್ಟ ಪ್ರಾಫಿಟ್ ಆಗತ್ತೆ ಅಂದಂಗಾರ 8% ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ 25 ಆಗುತ್ತೆ. 1% ವ್ಯಾಲ್ಯೂ 25/8 ಇಂಟು 100 ಮಾಡಿದ್ವಿ ಏನಾಗತ್ತೆ 100% ವ್ಯಾಲ್ಯೂ ಆಗತ್ತೆ ಅಂದ್ರೆ 312.5 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಂಗೀತ ಅವರ ಮಾಸಿಕ ವೇತನ 11/3% ಅಷ್ಟು ಹೆಚ್ಚಿಸಿದರೆ ಅವರಿಗೆ 132 ರೂಪಾಯಿ ಹೆಚ್ಚಾಗುತ್ತೆ. ಅಂದ್ರೆ 11/3% ವ್ಯಾಲ್ಯೂ ಕೊಟ್ಟರೆ ಇಲ್ಲಿ ಅಂದ್ರೆ ಎಷ್ಟು ಕೊಟ್ಟಾನ 132 ರೂಪಾಯಿ. ಅಂದ್ರೆ 1% ವ್ಯಾಲ್ಯೂ ಏನತ್ತಿಲಿ 36 ಇಂಟು 100 ಮಾಡಿದ್ರೆ 100% ವ್ಯಾಲ್ಯೂ ಎಷ್ಟಾಯ್ತಿಲಿ 3600 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಜಾಗದ ಬೆಲೆ 17 ಲಕ್ಷದಿಂದ 18 ಲಕ್ಷಕ್ಕೆ ಏರಿಕೆಗೊಂಡಿದೆ. ಆ ಜಾಗದ ಬೆಲೆ ಶೇಕಡಾವಾರು ಏರಿಕೆ ಎಷ್ಟಾಗುತ್ತೆ? ಎಷ್ಟು ಜಾಸ್ತಿ ಆಯ್ತಿಲ್ಲಿ 3 ಲಕ್ಷ ಜಾಸ್ತಿ ಆಯ್ತು. ಡಿವೈಡೆಡ್ ಬೈ 15 ಲಕ್ಷ ಇಂಟು 100 ಮಾಡೋಣ. ಇಲ್ಲಿ 0 ಕ್ಯಾನ್ಸಲ್ 3 1 3 5 5 1 5 20 ಎಷ್ಟು ಪರ್ಸೆಂಟ್ 20% ಏರಿಕೆ ಆಗಿರ್ತೈತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1000 ಮೀಟರ್ ದೂರದ ಲೀನಿಯರ್ ರೇಸಿನಲ್ಲಿ ಎ ಬಿ ಅನ್ನು 50 ಮೀಟರ್ ಅಥವಾ 5 ಸೆಕೆಂಡ್ಗಳಿಂದ ಗೆಲ್ಲುತ್ತಾನೆ ಅಂತ ಕೊಟ್ಟರು. ಅಂದ್ರೆ ಎ ಟು ಬಿ ಡಿಸ್ಟೆನ್ಸ್ ಏನಾಗತ್ತೆ ಇಲ್ಲಿ ಇವಾಗ 1000 ಮೀಟರ್ ಓಡಿದ್ನ ಇವಾಗ 50 ಮೀಟರ್ ಕಮ್ಮಿ ಅಂದ್ರೆ 950 ಮೀಟರ್ ಆಗತ್ತೆ. ಇಲ್ಲಿ ಟೈಮ್ ರೇಷಿಯೋ ಏನಾಗುತ್ತೆ ಇದ್ರದ್ದು ರಿವರ್ಸ್ ಆಗುತ್ತೆ. ಅಂದ್ರೆ 950 ಇಷ್ಟು 1000 ಆಗುತ್ತೆ. 95 ರೇಷಿಯೋ ಏನಾಗ್ತಿದೆ 100 ಆಯ್ತು. ಡಿಫ್ರೆನ್ಸ್ ಎಷ್ಟೈತಿ 5. ಈ 5 ವ್ಯಾಲ್ಯೂ ಎಷ್ಟು ಕೊಟ್ಟಾನ 5 ಸೆಕೆಂಡ್ ಕೊಟ್ಟಾನಿಲ್ಲ. ಅಂದ್ರೆ 1 ವ್ಯಾಲ್ಯೂ ಏನಾಯ್ತು 1 ಸೆಕೆಂಡ್ ಆಯ್ತು. ಹಂಗಾದ್ರೆ ಏದ ಟೈಮ್ ತೊಗೊಳೋದು ಎಷ್ಟಾಗತ್ತೆ ಇಂಟು 95 ಇಂಟು 1 ಮಾಡಿದ್ವಿ ಅಂದ್ರೆ 95 ಸೆಕೆಂಡ್ ತೊಗೊಂತಾನೆ. ಹಂಗಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.